ಹಲೋ ಹಲೋ, ದೀಪಾಳ್ಯ ಸೆಕ್ಷನ್ ಆಫೀಸರ್ನ ಫೋನು ರಿಂಗ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಆದರೆ ಮಾತಾಡ್ತಾ ಇಲ್ಲ. ಇದೇನು BSNL ನೆಟ್ವರ್ಕ್ ಪ್ರಾಬ್ಲಮ್ಮು ಏನೋ ಗೊತ್ತಾಗ್ತಾ ಅಲ್ಲೋ, ಹೋಗ್ತಾ ಇಲ್ಲ ಅವ್ರ ನಂಬರು. ಇವತ್ತು ನಾವು ದೀಪಾಳ್ಯದಲ್ಲಿದ್ದೀವಿ. ಸುಮ್ಮನೆ ಸರ್ವೆ ಮಾಡೋಣ, ಒಂದು ಸರ್ಕಾರಿ ಕಚೇರಿ ಹೆಂಗಿರಬೇಕು, ಹೆಂಗಿದೆ, ಯಾವ ಥರ ಇದೆ ಅಂತ. ಇದೊಂದು ಸರ್ಕಾರಿ ಕಚೇರಿ, ಬೆಸ್ಕಾಮು ದೀಪಾಳ್ಯ ಶಾಖೆ. ಇಲ್ಲೊಂದು ಬೆಸ್ಕಾಮಿನ ಹಣದಲ್ಲಿ ಒಂದು ಗಾಡಿ ಪಾರ್ಕಿಂಗಿಗೆ ಅಂತ ಒಂದು ಶೆಡ್ನ ಮಾಡಿದ್ದಾರೆ. ಇದು ಯಾರ ಗಾಡಿ? K14LA9919. ಇದು ಯಾರ ಗಾಡಿ ಗೊತ್ತಿಲ್ಲ. ಇವತ್ತು ಇಲ್ಲಿ ಬೆಸ್ಕಾಮ್ಗೆ ಯಾವ್ದಾದ್ರು ಸಿಂಬಲ್ ಇದೆಯಾ? ಇಲ್ಲ. ಇಲ್ಲಿ ನೋಡಿ, ಬಾಟ್ಲುಗಳು, ಆಳು ಮೂಳು, ಅದೇ ರೆಗ್ಯುಲರ್ ಆಗಿ ಹಂಚ್ ಪ್ಯಾಕೆಟು. ಆಮೇಲೆ ಇಲ್ಲೊಂದು ಟ್ರ್ಯಾಕ್ಟರ್ ನಿಲ್ಸಿದ್ದಾರೆ. ಏನು ಬೆಸ್ಕಾಂ ಅವರು ಒಂದು ಕ್ಲಾರಿಟಿ ಕೊಡಬೇಕು, ನೀವು ಯಾವಾಗಿಂದ ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಿ, ಎಷ್ಟು ಬೆಳೆ ಬೆಳೆದಿದ್ದೀರಿ, ಈ ಟ್ರ್ಯಾಕ್ಟರ್ ಯಾರ್ದು, ಇದು ಯಾಕೆ ಇಲ್ಲಿ ಬಂದು ಈ ಒಂದು ಜಾಗದಲ್ಲಿ ನಿಂತಿದೆ ಅಂತ. ಇನ್ನೂ ಒಂದು ಅದ್ಭುತ ವಿಸ್ಮಯನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ನಿಜವಾಗ್ಲೂ ಬೆಸ್ಕಾಂ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬನ್ನಿ ಇಲ್ಲಿ ತೋರಿಸಿ. ಇಲ್ಲಿ ಇದು ನೋಡಿ, ಇದು ಬೆಸ್ಕಾಂ ಕಚೇರಿನ, ಇದು ಎಣ್ಣೆ ಅಂಗಡಿನ ಅನ್ನೋದನ್ನ ದಯವಿಟ್ಟು ಗುಡುಬಂಡೆ ಶಾಖೆಯ ಗುಡುಬಂಡೆ ಉಪವಿಭಾಗದ AW ಅವರು ಕನ್ಫರ್ಮ್ ಮಾಡಬೇಕು. ಎಷ್ಟು ಬಾಟಲ್ಸ್ಗಳು ಬಿದ್ದಿದೆ ನೋಡಿ ಸ್ವಾಮಿ. ಇದನ್ನ ಯಾರು ಕುಡಿಯೋರು? ಇಲ್ಲಿ ತೋರಿಸಿ. ಇದು ನೋಡಿ, ಬೀರ್ ಬಾಟಲ್ಗಳು ನೋಡಿ, ಇಲ್ಲಿ ನೋಡಿ ಪ್ಯಾಕೆಟ್ಗಳು ನೋಡಿ, ಇದೆಲ್ಲ ಏನಿದು? ಈ ಬಾಟಲ್ಗಳು ನೋಡಿ, ಮಣ್ಣಿನಲ್ಲಿ ಹುದುಗಿ ಹೋದ ಬಾಟಲ್ಗಳು. ಅಂದ್ರೆ ಎಷ್ಟು ವರ್ಷದಿಂದ ಇಲ್ಲಿ ಈ ಒಂದು ಎಣ್ಣೆ ಕುಡಿಯುವಂತ ಇಷ್ಟೇ ಮುಗಿದಿಲ್ಲ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ಬೆಸ್ಕಾಂ ದೀಪಾಳ್ಯ ಶಾಖೆಯ ಬರದ ಮತ್ತು ಪರಿಸ್ಥಿತಿ ಇದು ನೋಡಿ ಸ್ವಾಮಿ. ಇಡೀ ಕ್ಯಾಂಪಸ್ ಫುಲ್ಲು ಬರೇ ಬಾಟಲ್ಗಳು ಬಿದ್ದಿದೆ ನೋಡಿ. ಫುಲ್ ಎಲ್ಲಿ ಹುಡುಕಿದ್ರು ದೀಪಾಳ್ಯ. ಇದನ್ನ ಒಂದು ಕೆಲಸ ಮಾಡಿ, ದೀಪಾಳ್ಯ ಬೆಸ್ಕಾಂ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಹೆಸರನ್ನ ಕೊಡಿ. ಬೆಸ್ಕಾಂ MD ಅವರೇ, ಶಿವಶಂಕರ್ ಅವರೇ, ಗುಡುಬಂಡೆ ಉಪವಿಭಾಗದ ದೀಪಾಳ್ಯ ಶಾಖೆಯಲ್ಲಿ ನಾವು ಇವತ್ತಿದ್ದೀವಿ. ಇದರ ಒಂದು ನಿಜ ಚಿತ್ರಣನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀವಿ. ನೋಡಿ, ಇದು ಯಾರ್ರೀ ಕುಡಿಯೋದು? ಏನ್ರಿ ನಡೀತದೆ ದೀಪಾಳ್ಯ ಸರ್? ಇದು ಒಂದು ಕ್ವಾರ್ಟರ್ಸ್ ಅಲ್ಲಿ ಇದೀವಿ, ದೀಪಾಳ್ಯ ಕ್ವಾರ್ಟರ್ಸ್. ಇವರು ಊರೆಲ್ಲ ಹುಡುಕ್ತಾರಲ್ಲ, ವಿಜಿಲೆನ್ಸ್ ಅವರು ಎಲ್ಲಿ DC ಮಾಡ್ಕೊಂಡಿದ್ದಾರೆ, ಎಲ್ಲಿ ಕದ್ದು ಕರೆಂಟ್ನ ಬಳಸ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ಕ್ವಾರ್ಟರ್ಸ್ಗೆ ಮೀಟ್ರು ಕರೆಂಟ್ ಇದೆ, ಅದ್ರ ಮೀಟ್ರ್ ಕನೆಕ್ಷನ್ ಇಲ್ಲ. ಇಲ್ಲಿ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಯಾರು ಲೈನ್ ಮ್ಯಾನ್ ಇದ್ದಾರೆ? ಅಮ್ಮ, ಯಾರು ಇದ್ದಂಗಿಲ್ಲ. ದೀಪಾಳ್ಯ ಸಂಬಂಧಿಸಿದಂಥ ಅಧಿಕಾರಿಗಳು ದಯವಿಟ್ಟು ಉತ್ತರ ಕೊಡಿ. ಇದು ಅನ್ನ ಕೊಡೋದು, ಇದು ನಷ್ಟೇ ಕೊಡೋದು, ಎರಡು ಪಕ್ಕದಲ್ಲೇ ಇದೆ ನೋಡಿ. ಇದು ಅನ್ನ ಕೊಡುತ್ತೆ, ಇದನ್ನು ಬೀದಿ ಬಿಸಾಕಿದ್ದೀರಾ. ಇದು ನಶೆ ಕೊಡುತ್ತೆ, ಇದನ್ನು ಬೀದಿ ಬಿಸಾಕಿದ್ದೀರಾ. ಇದೊಂದೇನಾ ಅಂದರೆ ಇಲ್ಲ ನೋಡಿ, ಉದ್ದಕ್ಕೂ ನೀವೆಲ್ಲ ಕಡೆ ಹೆಜ್ಜೆಗೂ ಎಣ್ಣೆ ಮಾಡಿದ್ದೀರ. ಸದ್ಯಕ್ಕೆ ಗುಡುಬಂಡೆ ಉಪವಿಭಾಗದ ದೀಪಾಳ್ಯ ಶಾಖೆಯ ಒಂದು ಸಣ್ಣ ಚಿತ್ರಣ ತೋರಿಸುವಂತಹ ಒಂದು ಪ್ರಯತ್ನ, ಪುಟ್ಟ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಹೆಜ್ಜೆಗೂ ಒಂದು ಎಣ್ಣೆಯ ಬಾಟಲ್ಗಳು, ಸಾರಾಯಿ ಬಾಟಲ್ಗಳು, ಬೀರ್ ಬಾಟಲ್ಗಳು ಕಾಣಿಸುತ್ತೆ. ಜೊತೆಗೆ ಅನವಶ್ಯಕವಾಗಿ ಯಾರದೋ ಗೊತ್ತಿಲ್ಲದಂಥ 2 ಗಾಡಿಗಳು ಬಂದು ಈ ಕ್ಯಾಂಪಸ್ ಒಳಗಡೆ ಪಾರ್ಕ್ ಆಗುತ್ತೆ. ಶಾಖೆಯಲ್ಲಿ ಯಾರೊಬ್ಬರು ಇಲ್ಲ. ಹೌದು, ಪವರ್ ಮ್ಯಾನ್ಗಳು ಇವತ್ತು ಯಾವುದೋ ಕಂಪ್ಲೇಂಟ್ಗೆ ಹೋಗಿದಾರ, ಇನ್ನೊಂದು ಮತ್ತೊಂದು ಓಕೆ. ಇವಾಗ ಗೊತ್ತು ಗುರಿ ಇಲ್ಲದಂತಹ ಒಂದಿಷ್ಟು ಜನ ಫೋನ್ನ ಬಳಸದಿದ್ದಂತಹ ರೈತರು ಯಾರಾದರೂ ಬಂದರೆ ಇಲ್ಲಿ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಯಾವ ನಂಬರ್ ಇದೆ, ಇಲ್ಲಿ JE ಯಾರು, AE ಯಾರು, ಇದ್ರ ನಾಮಫಲಕ ಏನು, ಇವ್ರ ಹಣೆಬರ ಏನು, ಏನೊಂದು ಇಲ್ಲ. ಇವತ್ತು ಒಂದು ಕಡೆ ಕ್ವಾರ್ಟರ್ಸ್ನ ಮೀಟ್ರನ್ನ ಡೈರೆಕ್ಟ್ ಮಾಡ್ತಾರೆ. ಇವತ್ತು ಅಮಾಯಕ ಯಾರಾದರೂ ಕರೆಂಟ್ನ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡಿ ಅವನೊಂದಿಷ್ಟು ಕರೆಂಟ್ನ ಬಳಸಿದ್ರೆ ಲಕ್ಷಾಂತರ ರೂಪಾಯಿ ಫೈನ್ನ ಹಾಕ್ತಾರೆ ಈ ಒಂದು ವಿಜಿಲೆನ್ಸ್ನ ಆಫೀಸರ್ಸು. ನಿಮಗೆ ಕಣ್ಣು ಕಾಣಿಸಲ್ವ ಸ್ವಾಮಿ ವಿಜಿಲೆನ್ಸ್ ಅವ್ರಿಗೆ?
ನಿಮ್ಮದೇ ಬುಡದಲ್ಲಿ ನಿಮ್ಮದೇ ಒಂದು ಆಫೀಸ್ಗಳಲ್ಲಿ ಡೈರೆಕ್ಟ್ನ ಬಳಸ್ತಾ ಇದಾರಲ್ಲ, ಅದು ಯಾವ ಲೆಕ್ಕದಲ್ಲಿ ಬಳಸ್ತಾರೆ? ಇದು ಯಾವ ಲೆಕ್ಕಕ್ಕೆ? ಇದೇನು ಕರೆಂಟ್ ಬಿಲ್ ಕೊಡ್ತಾರಾ ಕೊಡಲ್ವಾ? ಏನಿದು? ಇದರ ಅರ್ಥ ಏನು? ಇದಕ್ಕೆ ಮೀಟರ್ ನಂಬರ್ ಇಲ್ಲ, ಏನಿಲ್ಲ, ತಗೊಂಡೋಗಿ ಅಲ್ಲಿವರೆಗೂ ಹಾಕಿದ್ದೀರಾ. ಇದನ್ನೊಂದು ಕೋಲಾರ ಸರ್ಕಲಲ್ಲಿ ಏನು ಮಾಡಿದ್ದೀರಾ, ಇದನ್ನ ಕೆಳಗಡೆ ಹಾಕ್ಸೋದಕ್ಕೆ ಅದನ್ನ ಟೆಂಡರ್ ಕೊಟ್ಟು ಅದರಲ್ಲೊಂದಿಷ್ಟು ಅಕ್ರಮ. ಒಟ್ಟಾರೆಯಾಗಿ ಬೆಸ್ಕಾಮಿನ ಪ್ರತಿಯೊಂದು ವಿಚಾರದಲ್ಲೂ ಅಕ್ರಮಗಳ ಗೂಡೇ ಹೊರತಾಗಲಿ ಇಲ್ಲಿ ಯಾವುದೂ ಸಮರ್ಪಕವಾಗಿ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಸೇವೆ ಕೊಡುವ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಅನವಶ್ಯಕವಾಗಿ ಬಳಸ್ತಿದ್ದಂಥ ಒಂದು ಲೈಟ್ನ ಆಫ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇದು ಇಲ್ಲಿ ಅಧಿಕಾರಿಗಳಾಗ್ಲಿ ಪವರ್ ಮ್ಯಾನ್ ಆಗ್ಲಿ ಯಾರೇ ಆಗ್ಲಿ ಜವಾಬ್ದಾರಿಯುತರು. ಯಾಕೆ ಇಲ್ಲಿ ಬೆಳಕಿಲ್ವ ಇವಾಗ? ಏನ್ ಟೆಸ್ಟ್ ಲ್ಯಾಂಪ್ಸ್ಗಳು ಅವೇನಾದ್ರು ಉಡ್ಸೋದಕ್ಕೆ 24 ಗಂಟೆ? ಯಾರು ಇಲ್ಲಿ ಜೈ? ಯಾರು? ನಾಗೇಂದ್ರ ಎನ್ನುವ ಒಬ್ಬ ಜೈ ಮೊನ್ನೆ ದೀಪಾಳ್ಯದ 3 ಜನ, ಆದಿನಾರಾಯಣ್, ಶ್ರೀನಿವಾಸ್ ಮತ್ತೆ ರಾಘವೇಂದ್ರ ಎನ್ನುವ 3 ಜನ ಸಸ್ಪೆಂಡ್ ಆದಮೇಲೆ ಇನ್ಚಾರ್ಜ್ ಹಾಕಿಸ್ಕೊಂಡು ಬಂದಂತಹ ನಾಗೇಂದ್ರ ಎಲ್ಲಿ? ಅಂದ್ರೆ ಅವ್ರಿಗೆ 4th ಸ್ಯಾಟರ್ಡೆ ರಜೆ ಇದೆಯಾ? ಅವರು ಕಚೇರಿಗೆ ದಿನ ಬರ್ತಾರ? ಬಂದ್ರೆ ಎಷ್ಟೊತ್ತವರೆಗೂ ಕಚೇರಿಯಲ್ಲಿ ಇರ್ತಾರೆ? ಫೋನ್ ಮಾಡಿದ್ರೆ ರೆಸ್ಪಾಂಡ್ ಇಲ್ಲ, ರಿಟರ್ನ್ ಕಾಲ್ ಇಲ್ಲ. ಹೌದು BSNL ನಂಬರ್ ಪ್ರಾಬ್ಲಮ್ ಆಗಿದ್ಯಾ? ಆಯ್ತು, ಅವ್ರದ್ದೇನಾದ್ರು ಪರ್ಸನಲ್ ನಂಬರ್ ಇದ್ರೆ ದಯವಿಟ್ಟು ಆ ಪರ್ಸನಲ್ ನಂಬರಿಂದ ಫೋನ್ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡಲ್ಲ? ಬಿಕಾಸ್ ಅವರು ಮೋಜು ಮಸ್ತಿಯಲ್ಲಿ ಇರ್ಬೋದು. ಇವತ್ತು ಶನಿವಾರ, ನಾಳೆ ಭಾನುವಾರ, ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಹಾಗಾಗಿ ಇವರು ಮೋಜು ಮಸ್ತಿಗಳಲ್ಲಿ ಇವ್ರು ಇರ್ಬೋದು. ಹಂಗಾಗಿ ಇಲ್ಲಿ ಯಾರು ಬಂದ್ರು ನಡೆಯುತ್ತೆ, ಯಾರು ಬರ್ಲಿದ್ರು ನಡೆಯುತ್ತೆ. ಇಲ್ಲಿ ಯಾರಾದ್ರೂ ತೊಂದರೆ ಬಂತು, ಇನ್ನೊಬ್ರು ಮತ್ತೊಬ್ರು ಬಂತು ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೋ, ಯಾರಿಗೆ ಹೇಳ್ಬೇಕು ಅವ್ರ ಕಷ್ಟಗಳು, ಅದು ಗೊತ್ತಿಲ್ಲ. ಹಾಗಾಗಿ ಇವತ್ತು ದೀಪಾಳ್ಯ ಸೆಕ್ಷನ್ನಿನ ಹಣೆ ಬರ ಇದು. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೇವಲ ಎಣ್ಣೆ ಬಾಟ್ಲುಗಳೇ ತುಂಬಿ ಹೋಗಿದೆ. ಪ್ರತಿ ಕಚೇರಿಯ ಹಣೆ ಬರ ಇನ್ನು ಮುಂದೆ ಇದನ್ನ ಖಂಡಿತವಾಗ್ಲೂ ಪ್ರತಿ ಕಚೇರಿಯ ಕಸ ಮತ್ತು ಅಲ್ಲಿ ಬಿಡುವಂತಹ ಮಾದಕ ವಸ್ತುಗಳ ಪ್ಯಾಕೆಟ್ಗಳನ್ನ ತೋರಿಸುವಂತ ಕೆಲಸ ನಿಮ್ಮ ವಾಣಿ ಖಂಡಿತವಾಗ್ಲೂ ಇನ್ನು ಮುಂದೆ ಮಾಡ್ತಾ ಬರುತ್ತೆ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.